ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ಹೊರಗಡೆ ಬಂದರೆ ಮಾವಿನ ಸೊಪ್ಪು ಬೇವಿನ ಸೊಪ್ಪಿನ ಸುರಿಮಳೆ. ಏಕೆಂದರೆ ಇವತ್ತು ಯುಗಾದಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಮಗೆ ಯುಗಾದಿ ಹಬ್ಬ ಹೊಸ ವರ್ಷ, ನ್ಯೂ ಇಯರ್ ಅಲ್ಲ. ಹಾಗೆ ನಮ್ಮಮ್ಮನಿಗೊಂದು ತೋರಣ ಮಾಡೋದು ವಿಡಿಯೋ ತೋರಿಸಿದೆ ಯೂಟ್ಯೂಬಲ್ಲಿ. ನಮ್ಮಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಸೇರ್ಕೊಂಡು ಮಾಡ್ತಿದ್ರು, ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ನಾನು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ಬಂದರೆ ನನ್ನ ತಮ್ಮ ಮನೆ ಮುಂದೆ ಎಲ್ಲ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಹಾಕ್ತಾಯಿದ್ದ. ಏನೋ ಒಂಥರ ನೋಡೋಕ್ಕೆ ಚೆಂದ, ಖುಷಿ. ವರ್ಷಕ್ಕೊಂದ್ಸಲ ಹಬ್ಬ ಬರುತ್ತಲ್ಲ, ಅದೇ ಏನೋ ಒಂಥರ ಖುಷಿ ಆಗುತ್ತೆ. ನನ್ನ ತಮ್ಮ ಯಾವಾಗಲೂ ಲೇಟಾಗಿ ಎದ್ದೇಳ್ತಿದ್ದ. ವರ್ಷವೂ ಅವನ್ನ ಎಬ್ಬಿಸ್ಬೇಕಿತ್ತು, ಹೋಗಿ ಮಾವಿನ ಸೊಪ್ಪು ಕಿತ್ಕೊಬಂತ. ಈ ವರ್ಷ ಬೇಗನೆ ಹೋಗಿ ಎಲ್ಲ ಕಿತ್ಕೊಬಂದು ರೆಡಿ ಮಾಡ್ತಾನೆ. ಅದಕ್ಕೆ ಖುಷಿ ಪಡಬೇಕು. ಇವಳು ಇವಾಗ ತಾನೇ ಎದ್ದು ಬಂದಿದ್ಲು, ಜಸ್ಟ್ ಇವಾಗ. ಮೆಹಂದಿ ಎಲ್ಲ ಹಾಕ್ಕೊಂಡಿದ್ವಿ ನಾವು ನೈಟೇನೆ. ಯಾರೋ ಕೊಟ್ಟಿದ್ದು? ಯುವರ್ ಸಿಸ್ಟರ್ ಅದು. ನಾನು ತಾನೇ ಹಾಕೊಟ್ಟಿದ್ದು. ನಾನು ಹಾಕೊಟ್ಟಿದ್ದು ತಾನೆ. ಸೂಪರ್. ಆಗ ನಿನ್ ತೋರ್ಸು. ನಮ್ಮನೆಗೆ ಬಂದಿರೋ ಹಬ್ಬಕ್ಕೆ ಗೆಸ್ಟ್. ಮೆಹಂದಿ ತೋರ್ಸು. ಎಲ್ಲಿ ಹಾಕೊಟ್ಟೆ ನೀನು? 12 ಗಂಟೆಗೆ ಬಂದ್ಬಿಟ್ಟು ಹಾಕೋ. ನಮ್ದು ಅಪ್ಪದೇ ಚೆನ್ನಾಗಿರೋದು, ಅಮ್ಮದು. ಹಾಗೆ ಎಲ್ಲರೂ ತಲೆಗೆ ಎಣ್ಣೆ ಹಾಕ್ಕೊಟ್ಟು ಬೆಳಗ್ಗೆನೇ ಅಷ್ಟು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಏನಕ್ಕೆಂದರೆ ನಾನು ಕೆಲ್ಸಕ್ಕೆ ಹೋಗಬೇಕಿತ್ತು. ಹಾಗೆ ವಿಡಿಯೋ ಮಾಡೋಣ ಅಂತ ನನ್ನ ತಮ್ಮ ಬಂದು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ದೆ. ಹಾಗೆ ರೆಡಿಯಾಗಿ ನಾನು ಕೆಲ್ಸಕ್ಕೆ ಹೊರಟೆ. ಏಕೆಂದರೆ ನನಗೆ ಇವತ್ತು ರಜೆ ಇರಲಿಲ್ಲ, ಕೆಲ್ಸಕ್ಕೆ ಹೋಗಬೇಕಿತ್ತು. ಹಾಗೆ ಮಧ್ಯಾಹ್ನ ಮನೆಗೆ ಬಂದರೆ ಊಟಕ್ಕೆ ಎಲ್ಲರೂ ರೆಡಿಯಾಗಿ ಫೋಟೋಸ್ ತಗೋತಾರೆ. ನಾನು ಕರೆಕ್ಟ್ ಟೈಮಿಗೆ ಬಂದೆ. ಫೋಟೋಸ್ ಎಲ್ಲ ತಗೊಂಡು ನಮ್ಮನೆ ಪೂಜೆ ಆಗಿತ್ತು. ಹಲೋ ಹಾಯ್ ಗೈಸ್, ನಿನ್ನೆ ಹಬ್ಬದ ದಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನನಗೆ ಮಧ್ಯಾಹ್ನ ಮೇಲೆ ಕೆಲಸ ಇತ್ತು, ಕೆಲ್ಸಕ್ಕೆ ಹೋಗಬೇಕಿತ್ತು. ಹಾಗೆ ಯಾವ ವಿಡಿಯೋನೂ ಮಾಡ್ಕೊಳ್ಳಿಲ್ಲ. ಅದ್ರದ್ದು ನೆಕ್ಸ್ಟ್ ಡೇ ನಾನು ವಿಡಿಯೋ ಮಾಡ್ತಿರೋದು. ನನಗೆ ರಜೆ ಬೇರೆ ಇದೆ. ಇವತ್ತು ಏನಾಗುತ್ತೆ ನಿಮ್ಮ ಹತ್ರ ನಾನು ಹೇಳ್ತೀನಿ. ಮತ್ತು ಊರಿಗೂ ಬೇರೆ ಹೋಗಬೇಕು, ಅಕ್ಕನ ಆ್ಯನಿವರ್ಸರಿ ಇದೆ. ಬನ್ನಿ, ಇವತ್ತು ಏನಾಗುತ್ತೆ ಅಂತ ನಿಮ್ಮ ಹತ್ರನೇ ಹೇಳ್ತೀನಿ. ಗೈಸ್, ನಮ್ಮದ್ರಲ್ಲಿ ಯುಗಾದಿ ಹಬ್ಬ ಆಗಿದ್ದು ಮಾರನೇ ದಿನಕ್ಕೆ ನಾನ್ ವೆಜ್ ಅಡುಗೆ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಹಾಗೆ ಇವತ್ತು ನಾನು ನಾನ್ ವೆಜ್ ಅಡುಗೆ ಮನೆಯಲ್ಲೇ ಇದ್ದೀನಲ್ಲ ಅಂತ ಚಿಕನ್ ಹೇಳಿ ಚಿಕನ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಏನಕ್ಕೂ ಹೆಲ್ಪ್ ಬರಲಿಲ್ಲ, ಒಬ್ಬಳೇ ಮಾಡ್ತಾಯಿದ್ದೀನಿ ನಾನು. ಅದು ಹೇಗೆ ಬರುತ್ತೋ ಅಂತ ಗೊತ್ತಿಲ್ಲ ಟೇಸ್ಟ್. ಇವಾಗ ಚಿಕನ್ ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡಿಟ್ಟಾಯಿತು. ಇವಾಗ ಏನಿದು ಅದನ್ನೆಲ್ಲ ಫ್ರೈ ಮಾಡಿ ಇವಾಗ ಸಾಂಬಾರು ಮಾಡಬೇಕಷ್ಟೇ. ಏನು ಸ್ಪೆಷಲ್, ನಾರ್ಮಲಾಗಿ ಚಿಕನ್ ಸಾಂಬಾರು ಅನ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಸಂಜೆ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗ್ಬೇಕು. ಯಾಕಂದ್ರೆ ಅಲ್ಲ ಆ್ಯನಿವರ್ಸರಿ ಇದೆಯಲ್ಲ, ಮಾಡಿದ್ದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಸ್ವಲ್ಪ ಮಾಡ್ಕೊತಿದ್ದೀವಿ ಅಷ್ಟೇ. ಮತ್ತೇನು ಅಲ್ಲಿ ಹೋದ್ರೂ ಇದೂ ವೇಸ್ಟ್ ಆಗುತ್ತೆ, ಮತ್ತೇನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಫೈನಲಿ ಚಿಕನ್ ಎಲ್ಲ ಬೇಯಿಸ್ಕೊಂಡಾಯಿತು. ಇವಾಗ ಸಾಂಬಾರು ರೆಡಿ ಮಾಡ್ಕೊಂಡಿದ್ನಲ್ಲ, ಖಾರ ಮಸಾಲೆ ಐಟಮ್ಸು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ, ಅದು ಮಾಡಿದೆ. ಫೈನಲಿ ಸಾಂಬಾರು ಅಂದರೂ ಟೇಸ್ಟ್ ನೋಡಿದಾಗ ಸೂಪರಾಗಿ ಬಂತು. ಟೈಮ್ ಬೇರೆ ಆಗಿತ್ತು. ಇನ್ನೆಲ್ಲರೂ ಸೇರಿ ಊಟ ಎಲ್ಲ ಮಾಡಿದ್ವಿ. ನಮ್ಮಮ್ಮ ಎಲ್ಲರಿಗೂ ಊಟ ಹಾಕ್ಕೊಟ್ರು. ನಾನು ಹಾಗೆ ಕೂತ್ಕೊಂಡು ಎಲ್ಲ ಜೊತೆ ಮಾತಾಡ್ಕೊಂಡು ಊಟ ಮಾಡಿದ್ವಿ. ಹಲೋ ಗೈಸ್, ಈ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸಾಯಿತು, ನೀವು ನೋಡಿರ್ಬೋದು. ಇವಾಗ ನಾನು ರೆಡಿ ಆಗಿಬಿಟ್ಟು ನಾನು ಮತ್ತು ನಮ್ಮ ಅಕ್ಕ ಟೌನ್ಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂತಂದರೆ ಪಾಪುಗೆ ಡ್ರೆಸ್ ತೆಗಿಬೇಕು ಹೋಗಬೇಕು. ಯಾಕಂದರೆ ಫಸ್ಟ್ ಟೈಮ್ ಪಾಪು ನೋಡೋಕೆ ಬರ್ತಾರೆ, ಅದಕ್ಕೆ ಅವ್ರು ಡ್ರೆಸ್ ತೆಗಿಲಿಕ್ಕೆ ಹೋಗ್ತಿದ್ದಾರೆ. ಹಾಗೆ ನಾನು ಹೋಗ್ತಿದ್ದೀನಿ. ಅದಾದಮೇಲೆ ಅಕ್ಕನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಊರಲ್ಲಿ, ಅಲ್ಲಿಗೂ ಹೋಗಬೇಕು. ಬನ್ನಿ ಇವಾಗ ಡ್ರೆಸ್ ತೆಗಿಯೋಕ್ಕೆ ಹೋಗ್ಬಿಟ್ಟು ಬರೋಣ. ಇವಾಗ ಡ್ರೆಸ್ ತೆಗಿಯೋಕೆ ಹೋಗ್ತಿದ್ದೀವಿ. ಇವರೇ ಮಂಗಳೂರಿಂದ ಬಂದಿರೋದಲ್ಲ ನೀನು. ಈ ವರ್ಷಕ್ಕೊಂದ್ಸಲ ಮಾತ್ರ ಬರೋದು, ಯಾವಾಗಲೂ ಬರೋದಿಲ್ಲ. ಇವಾಗ ಬೆಳೆದು ಬನ್ನಿ ಹೋಗಿ ಡ್ರೆಸ್ ತಗೊಬರೋಣ. ಇಲ್ಲಿ ಎಲ್ಲ ಖಾಲಿ ಹೊಡಿತೈತಿ, ಯಾಕಂದರೆ ಇವತ್ತು ರಂಜಾನ್ ಇದೆ. ಹಾಗೆ ರೋಡೆಲ್ಲ ಖಾಲಿ ಹೊಡಿತೀವಿ. ಯಾವ ಅಂಗಡಿ ಸಿಗುತ್ತೆ. ಏನು ಕೊಡಿಸ್ತೀಯ ಶಿನಿಕ? ಏನು ಕೊಡಿಸ್ತೀರ? ಕರ್ಕೊಂಡೋಗ್ತೀಯಲ್ಲ ಟೌನಿಗೆ. ಪಾನಿಪುರಿ ಕೊಡಿಸ್ತೀನಿ. ಯಾವಾಗಲೂ ಪಾನಿಪುರಿನೇ ಕೊಡಿಸೋದು. ಹೋಗ್ಬೇಕು, ಬನ್ನಿ ಹೋಗೋಣ. ಇವಾಗ ಡ್ರೆಸ್ ತಗೊಳ್ಳೋಣ ಅಂತ ಬಂದ್ವಿ. ನಮ್ಮ ಅಕ್ಕ ಡ್ರೆಸ್ ನೋಡ್ತಾ ಇದ್ದಾರೆ. ನಮ್ಮ ಅಕ್ಕ ಇವಾಗ ಡ್ರೆಸ್ ನೋಡ್ತಿದ್ದಾರೆ. ಇಲ್ಲಿ ಮೆಟ್ರೋ ಗೌರ್ಮೆಂಟ್ ಸಿಟಿ ಶಾಪಿಗೆ ಬಂದು ಡ್ರೆಸ್ ನೋಡೋಣ ಬಂದು. ಚೆನ್ನಾಗೈತಲ್ವ ಇದು? ಗೈಸ್, ಫೈನಲಿ ಡ್ರೆಸ್ ಎಲ್ಲ ತೊಗೊಂಡು ಬಿಲ್ಲೆಲ್ಲ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಬೇರೆ ಆಗಿದೆ. ನಮ್ಮ ಅಕ್ಕನೂ ಬಂದಿದ್ದಾಳೆ ಆಫೀಸಿಂದ. ಅವಳಿಗೋಸ್ಕರ ಇಷ್ಟೊತ್ತು ತನಕ ವೆಯ್ಟ್ ಮಾಡ್ತಾ ಇದ್ವಿ. ಅವಳೊಬ್ಬಳನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ. ಎಲ್ಲ ಫೈನಲಿ ಹೊರಟ್ವಿ. ನಾನು ಈ ವಿಡಿಯೋದಲ್ಲಿ ಮಾತಾಡಿದ್ದೀನಿ, ವೆಹಿಕಲ್ ಸೌಂಡಿಂದ ಏನೂ ಅಷ್ಟು ಕ್ಲಿಯರಾಗಿ ನಾನು ಮಾತಾಡಿದ್ದೆ ಕೇಳಿಸ್ತಾ ಇರಲಿಲ್ಲ ಅಂತ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀವಿ. ಇವಾಗ ರೆಡಿಯಾಗಿ ಎಲ್ಲ ಹೋಗ್ತಿದ್ದೀವಿ ಆಟೋ ಸ್ಟ್ಯಾಂಡಲ್ಲಿ. ನಮ್ಮ ಅಣ್ಣನೂ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರೆ, ಇಷ್ಟು ಜನ ಎಲ್ಲರೂ ಆಟೋದಲ್ಲಿ ಹೋಗೋಕ್ಕಾಗಲ್ಲ ಅಂತ ಆಟೋ ಮಾಡ್ಕೊಂಡೇ ಹೋಗೋಣ ಅಂತ ಇವಾಗ ಆಟೋ ಸ್ಟ್ಯಾಂಡಿಗೆ
ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಅಕ್ಕವ್ರನ್ನ ಇಲ್ಲಿ ಟೆಂಪಲ್ಗೂ ಸಮೇತ ಅವರು ಬಂದಿದ್ದರು, ಅವರು ಇಲ್ಲೇ ಇದ್ದರು. ಹಾಗೆ ಅವ್ರಿಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವ್ರನ್ನ ಸ್ವಲ್ಪ ಹೊತ್ತು ಹೀಗೆ ಮಾತಾಡಿಸ್ಕೊಂಡು ನಾವು ಹೋಗ್ತಾ ಇದ್ದೆ ಇವ್ರ ಮನೆಗೆ. ಇವ್ರು ಇವಾಗ ಟೆಂಪಲಿಗೆ ಬಂದಿದ್ರು, ಇಲ್ಲೇ ಸಿಕ್ಕಿದ್ರು. ಕೌಶಲಿಕ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಸುಮಂತಣ್ಣ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹಿಂಗೆ ಆಗೋತೀರಿ ಕರಿಯ ಕಡೆ ವೈರಲ್ ಮಾಡಾಯ್ತೀನಿ, ಹಿಂದಿನ ಕರಿಯ ವೈರಲ್ ಮಾಡ್ತೀನಿ. ಕರಿಯ ಬೆಳಗ್ಗೆ ಬಿಟ್ಟಿದ್ದಿ, ಕರಿಯ ಕರಿಯ ಸಾಧು ಹ್ಯಾಪಿ ಬರ್ಡೇ. ಅಲ್ಲಿಂದ ಆಟೋ ಮಾಡ್ಕೊಂಡು ಹೊರಟ್ವಿ. ಸ್ವಲ್ಪ ಜನ ಆಟೋದಲ್ಲಿ ಹೋದ್ವಿ, ಸ್ವಲ್ಪ ಜನ ಕಾರಲ್ಲಿ ಬರ್ತಿದ್ದಾರೆ. ಬನ್ನಿ ಮನೆಗೆ ಹೋಗೋಣ. ನಾಯಿಗಳೇ ಸೈನವೇ ತುಂಬ ಐತಲ್ಲ, ನಾಯಿನೇ ತುಂಬ ಇದ್ದೈತಲ್ಲ. ಇಲ್ಲಿ ನೋಡಿ ಎಲ್ಲ ಕುತ್ಕೊಂಡು ಮಾತಾಡ್ತಾರೆ. ನೀನು ಮಾತ್ರ ಹಿಂಗೆ ಕುತ್ಕೊ ಯಾವಾಗ. ಮಕ್ಕಳ ಸೈನ್ಯಗಳು. ಗೈಸ್ 1 2 3 4 5 ಕೇಕ್ ಇದೆ ಇವತ್ತು. ಅಕ್ಕನ ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಅವಳದು ಬರ್ಡೇ ಇದೆ. ಎಷ್ಟು ಕೇಕ್? ಫೈನಲಿ ಕೇಕ್ ಎಲ್ಲ ಕಟ್ ಮಾಡಿ ಊಟ ಮಾಡೋಣ ಅಂತ ಬಂದ್ವಿ. ಇವಾಗ ಊಟ ಮಾಡಬೇಕು. ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ. ಅದೇ ನಾನು ಮಟನ್ ಏನೂ ತಿನ್ನಲ್ಲ, ಬರೀ ಚಿಕನು ಮತ್ತು ರೈಸ್ ಹಾಕಿ ತಿಂದು ನಾನು ಮತ್ತೆ ಸಿಗ್ತೀನಿ ಗೈಸ್. ಊಟ ಎಲ್ಲ ಆಯಿತು, ಹೊರಗಡೆ ಕುತ್ಕೊಂಡು ಇವಾಗ ಎಲ್ಲರೂ ಎಲೆಡ್ಕೆ ಹಾಕೋತೀವಿ. ಬನ್ನಿ ಎಲೆಡ್ಕೆ ಹಾಕೊಳ್ಳೋಣ. ನನಗಂತೂ ನಾನ್ ವೆಜ್ ಅಂದಮೇಲೆ ಎಲೆಡ್ಕೆ ಅಂತೂ ಹಾಕೊಳ್ಳೇಬೇಕು. ಕೊಡು ಒಂದ್ಸಲ ಇದು ನಾನು ಹಾಕೊಳ್ತೀನಿ. ಓಕೆ ಕಾಣ್ತಾನೆ ಇಲ್ಲ ಅದು. ಮೂರು ಜನ ಕುತ್ಕೊಂಡು ಮಾತಾಡ್ತಾವ್ರೆ. ಇವ್ ನಮ್ಮ ಅಕ್ಕ ಏನ್ ಹೇಳ್ತಿರ್ಬೇಕು ಇನ್ನೊಂದ್ಸಲ. ಇವರು ಜಡ್ಜು, ಇವರು ಲಾಯರ್, ಇವರು ನೀವಿಬ್ರು ಕಮೆಂಟ್ ಕೊಡೋರು. ಇವರಿಬ್ರು ಕಮೆಂಟ್ ಕೊಡೋರು. ಇವರು ಕೈದು, ಇವರು ನೋಡಕ್ ಪ್ರೇಕ್ಷಕರು, ಅವ್ರು ದೊಡ್ಡ ಪ್ರೇಕ್ಷಕರು. ಗೈಸ್ ಎಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಇದೇ ಆಲ್ಮೋಸ್ಟ್ ಲಾಂಗ್ ಆಗಿಬಿಟ್ಟಿದೆ. ಹಾಗೆಯೇ ಲಾಸ್ಟಿಗೆ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.